ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಯಾವುದೇ ಥರ ಡಿಶಸ್ನ ನಾನಿವತ್ತು ತೋರಿಸ್ತಾ ಇಲ್ಲ. ಎಸ್ಪೆಷಲಿ ನಾನಿವತ್ತು ತೋರಿಸ್ತಾ ಇರೋಂಥದ್ದು ಹೋಮ್ ಮೇಡ್ ರೆಮಿಡಿ. ಏನು ಅಂತಂದರೆ, ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿರುತ್ತಲ್ಲ, ಈ ಹೇರ್ ಫಾಲ್ಗೆ ಮೇಯ್ನಾಗಿ ಬೇಕಾಗಿರುವಂಥ ಪೋಷಕಾಂಶ, ದೇಹಕ್ಕೆ ಪೋಷಕಾಂಶ ಸಿಕ್ಕಿದ್ರೆ ಅಲ್ಲಿಗೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಈಗಿನ ಜನ್ರೇಷನಲ್ಲಿ ಗಂಡಸರಿಗೆ ಆಗಿರ್ಬೋದು, ಹೆಂಗಸರಿಗೆ ಆಗಲಿ, ಯಾವ ಜನ್ರೇಷನ್ನವ್ರಿಗೆ ಆಗಿರ್ಬೋದು, ಈಗ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾ ಇರುತ್ತೆ. ಕೆಮಿಕಲ್ ಶಾಂಪೂಸು, ಕೆಮಿಕಲ್ ಹೇರ್ ಆಯಿಲ್ಸ್ನ ಬಳಸೋದ್ರಿಂದ ಲೇಡೀಸ್ನಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದಲೂ ತುಂಬ ಹೇರ್ ಫಾಲ್ ಆಗುತ್ತೆ. ಜೆಂಟ್ಸ್ಗೆ ಮತ್ತು ನೀವು ಸ್ಮೋಕು, ಡ್ರಿಂಕ್ಸು, ಹೊರಗಡೆ ಹೆಲ್ಮೆಟ್ ಹಾಕೊಳ್ಳೋದ್ರಿಂದ, ತುಂಬ ಹೊತ್ತು ಹೆಲ್ಮೆಟ್ ಯೂಸ್ ಮಾಡೋದ್ರಿಂದ, ಮತ್ತು ಕೆಮಿಕಲ್ಸು ಮತ್ತು ಡಸ್ಟ್ ಅಲರ್ಜಿಯಿಂದ ಹೇರ್ ಫಾಲ್ ಆಗ್ತಿದೆ. ಸೊ ಇದೊಂದು ಸತಿ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ನ ತೋರಿಸ್ತಾ ಇದ್ದೀನಿ. ಎಷ್ಟೆಷ್ಟು ಪ್ರಮಾಣದಲ್ಲಿ ಅನ್ನೋದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ ಮಾಡ್ಕೊಳ್ಳಿ. ಕಡಲೆ ಬೀಜ, ಕುಂಬಳಕಾಯಿ ಬೀಜ, ಬಾದಾಮಿ, ಅಗಸೆ ಬೀಜ, ಫ್ಲ್ಯಾಕ್ಸಿ ಸೀಡ್ಸು ಹೇರ್ ಫಾಲ್ಗೆ ತುಂಬ ಒಳ್ಳೆಯದು. ಮತ್ತು ಕಲ್ಲಂಗಡಿ ಬೀಜ, ಬಿಳಿ ಎಳ್ಳು, ಪಿಸ್ತಾ, ಸೂರ್ಯಕಾಂತಿ ಬೀಜ, ಮಕಾನು, ಗಸಗಸೆ, 2 ಏಲಕ್ಕಿ ಕೂಡ ಹಾಕೊತೀನಿ. ಲಾಸ್ಟಿಗೆ ನಾನು ಉರಿಬೇಕಾದ್ರೆ ತೋರಿಸ್ತೀನಿ. ಮತ್ತು ಇದನ್ನು ಸ್ವಲ್ಪ ಪಾಕ ತೆಗೆದು ಇದು ಉಂಡೆ ತೊಗೊಳ್ಳೋದಕ್ಕೆ ಅಂತ ನಾನಿಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ. ಓಕೆ, ಹಾಗೆ ತಿಂತೀವಿ ಅಂದರೂ ಓಕೆ, ಬಟ್ ಉಂಡೆ ಮಾಡಿಟ್ಕೊಂಡಿದ್ದೀನ ನಿಮಗೆ ಮ್ಯಾಕ್ಸಿಮಮ್ ಮಿನಿಮಮ್ ಅಂದರೂ 30 to 40 ಡೇಸ್ ಅದನ್ನು ಸ್ಟೋರ್ ಮಾಡ್ಕೊಂಡು ಪ್ರತಿದಿನ ಒಂದೊಂದು ತಿಂತಾ ಬನ್ನಿ. ಖಾಲಿ ಹೊಟ್ಟೆಲಾದರೂ ಸರಿ, ಯಾವಾಗಾದರೂ ಮಧ್ಯಾಹ್ನ ಟೈಮ್ ಸ್ನ್ಯಾಕ್ಸ್ ಥರ ತಿಂದರೂ ಓಕೆ. ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ ಕಡಲೆ ಬೀಜನ ನೀಟಾಗಿ ಹುರ್ಕೊತಾ ಇದ್ದೀನಿ. ಎಲ್ಲದನ್ನು ಸಿಮ್ಮಲ್ಲೇ ಇಟ್ಟು ನೀಟಾಗಿ ಡೀಪ್ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಡಲೆ ಬೀಜದಲ್ಲಿ ಸಿಪ್ಪೆ ಸುಳ್ಕೊಳ್ಳೋ ಹಾಗೆ ನೀಟಾಗಿ ರೋಸ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ನಾನಿಲ್ಲಿ ಅಗಸೆ ಬೀಜನ, ಫ್ಲ್ಯಾಕ್ಸಿ ಸೀಡ್ಸ್ನ ಹುರ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ನೋಡಿ ಉರಿತಾ ಚಟಪಟ ಅಂತ ಮೇಲೆ ಸಿಡಿಯುತ್ತೆ. ಇದನ್ನು ಬೇಕಂದರೆ ನೀವು ಹುರ್ಕೊಂಡು ಹಾಗೆ ದಿನ ಒಂದೊಂದು ಚಮಚ ತಿಂದ್ರೂ ತುಂಬ ಚೆನ್ನಾಗಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ನೋಡಿ, ಈ ಥರ ಇದನ್ನು ನಾನು ಸೇಮ್ ಏನು ಹುರ್ಕೊಂಡಿರ್ತೀನಲ್ಲ ಎಲ್ಲದನ್ನು ಕೂಡ ಒಂದೇ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬಿಳಿ ಎಳ್ಳಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇದೆ. ಬೇಕಾದರೆ ದಿನ ಒಂದೊಂದು ಚಮಚ ಅದನ್ನು ಕೂಡ ತಿನ್ನಿ, ಒಳ್ಳೆಯದು. ನೆಕ್ಸ್ಟ್ ನಾನಿಲ್ಲಿ ಗಸಗಸೆ ಜೊತೆ 2 ಏಲಕ್ಕಿನ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ವಾಟರ್ ಮೆಲನ್ ಸೀಡ್ಸ್ನ ನೀಟಾಗಿ ಈ ಥರ ರೋಸ್ಟ್ ಮಾಡಿ ಸೇಮ್ ಎಲ್ಲದನ್ನು ಒಂದೇ ಬೌಲ್ಗೆ ಹಾಕ್ಕೊತೀನಿ. ಪಿಸ್ತಾನ ಸ್ವಲ್ಪ ಜಾಸ್ತಿ ಹೊತ್ತು ರೋಸ್ಟ್ ಮಾಡಿ, ಯಾಕಂದರೆ ಒಳಗಡೆ ಇರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಾಗಾಗಿ ನೆಕ್ಸ್ಟ್ ಮಕಾನ್ನ ನೀವು ನೋಡಿ ಹುರಿದಾಗಿದ ತಕ್ಷಣ ಅದನ್ನು ಕೈಯಲ್ಲೇ ನೀವು ಮ್ಯಾಶ್ ಮಾಡಿದ್ರೆ ಅದು ಒಡ್ಕೊಳ್ಳುತ್ತೆ, ಆ ಟೈಪು. ಬಾದಾಮಿನೂ ಕೂಡ ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೊಂಡು ನೋಡಿ, ನಾನು ಎಲ್ಲದನ್ನು ನೀಟಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಅದೇ ಬೌಲ್ಗೆ ನಾನಿಲ್ಲಿ ಹುರಿದಿಟ್ಕೊಂಡಿರೋ ಅಷ್ಟು ಸೀಡ್ಸನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಟ್ಕೊಂಬಿಡಿ. ನೆಕ್ಸ್ಟು ನಾನಿಲ್ಲಿ ಹುರಿದಿರೋ ಸೇಮ್ ಪ್ಯಾನ್ಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ತೊಗೊಂಡು ಪಾಕ ಮಾಡ್ಕೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ನೀರು ಹಾಕಿದ ತಕ್ಷಣ ಒಂದು 2 ನಿಮಿಷ ಕುದಿ ಬರೋದಕ್ಕೆ ಬಿಡಿ. ಅದಕ್ಕೆ ತೊಗೊಂಡಿರೋ ಅಂಥ ಬೆಲ್ಲನೂ ಕೂಡ ಹಾಕ್ಕೊಂಡು ನೀಟಾಗಿ ಪಾಕ ಮಾಡ್ಕೊಂಡು ನೆಕ್ಸ್ಟ್ ಅದಷ್ಟನ್ನು ಪುಡಿ ಮಾಡಿ ನೋಡಿ, ಈ ಟೈಪು ಪುಡಿ ಆಗಬೇಕು. ಪಾಕ ಬರ್ತಾ ಇದೆ ಹಾಗೆ ಸ್ವಲ್ಪ ಬಿಸಿ ಪಾಕನೇ ಅದಕ್ಕೆ ಉಂಡೆಗೆ ಹಾಕಿ ಸ್ವಲ್ಪ ಹಾಕ್ಕೊಂಡು ಈ ಥರ ಉಂಡೆ ಟೈಪ್ ಮಾಡ್ಕೊಳ್ಳಿ. ನೋಡಿ, ಒಂದು 30 to 40 ಡೇಸು ನೀವು ಇದನ್ನು ಸ್ಟೋರ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮಕ್ಳಿಗಂತೂ ಎಸ್ಪೆಷಲಿ ಬೆಳವಣಿಗೆ ಮಕ್ಕಳು ಕೊಡಿ. ನೋಡಿ, ಉಂಡೆ ರೆಡಿ ಆಗೇ ಬಿಡ್ತು. ನೀವು ಅಂದ್ಕೊಂಡಿರೋಂಥ ಹೈ ಪ್ರೋಟೀನ್ ಮತ್ತು ವಿಟಮಿನ್ಸ್ ಇರುವಂಥ ಕೇಶರಾಶಿ ಲಡ್ಡು ರೆಡಿಯಾಗಿದೆ. ನೋಡಿ, ಎಷ್ಟು ಲಡ್ಡು ಬಂದಿದೆ ಅಂದರೆ, ಇಷ್ಟು ಲಡ್ಡು. ಟೇಸ್ಟ್ ಹೇಗಿದೆ ಅಂತ ತಿಂದು ನೋಡೋಣ ಒಂದು. ಏನು ಮೇಡಮ್ ಎಲ್ಲ ನೀವೇ ಮಾಡ್ತೀರಾ, ನೀವೇ ತಿಂತೀರಾ? ನೋಡಿ, ಇದೆ ನನ್ನ ಮಗಳು ನೋಡ್ತಿದ್ದಾಳೆ. ಡೈಲಿ ಒಂದೊಂದೇ ಲಡ್ಡು ತಿನ್ನಿ, ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ನೀವು ಕೂಡ ಮನೇಲಿ ಮಾಡಿ ನೋಡಿ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಚೆನ್ನಾಗಿಲ್ಲ ಅಂತ ಅಲ್ಟಿಮೇಟ್ ಆಗುತ್ತೆ, ಸೂಪರ್ ಆಗಿರುತ್ತೆ, ನಿಜ ಸುಳ್ಳಲ್ಲ. ನೋಡಿ, ಥ್ಯಾಂಕ್ ಯು.